ನಿಮ್ಮ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಮಾನವನ ಶರೀರದಲ್ಲಿ ಬಹು ಮುಖ್ಯವಾದ ಗ್ರಂಥಿ ಅಂದ್ರೆ ಥೈರಾಯ್ಡ್. ಕುತ್ತಿಗೆ ಭಾಗದಲ್ಲಿ ಗಂಟಲು ಸಮೀಪವಿರುವ ಥೈರಾಯ್ಡ್ ಗ್ರಂಥಿ ಉತ್ಪತ್ತಿ ಮಾಡುವ ಹಾರ್ಮೋನುಗಳು ಶರೀರದ ಬೆಳವಣಿಗೆ ಹಾಗೂ ವಿವಿಧ ಜೀವಕ್ರಿಯೆಗಳಿಗೆ ಅತಿ ಮುಖ್ಯ. ಆದರೆ ಥೈರಾಯ್ಡ್ ಹಾರ್ಮೋನುಗಳ ಅಸಮತೋಲನದಿಂದಾಗಿ ದೀರ್ಘಕಾಲದ ಸಮಸ್ಯೆಗಳು ಕಾಡುತ್ತೆ. ಥೈರಾಯ್ಡ್ ಹಾರ್ಮೋನ್ ಅಸಮತೋಲನದಿಂದ ಉಂಟಾಗುವ ದೀರ್ಘಕಾಲಿಕ ಸಮಸ್ಯೆಗಳು ಹಾಗೂ ಚಿಕಿತ್ಸೆಯ ಬಗ್ಗೆ ಪ್ರತಿಯೊಬ್ಬರೂ ತಿಳಿದುಕೊಳ್ಳಲೇಬೇಕು. ಹಾಗಾದ್ರೆ ಥೈರಾಯ್ಡ್ಗೆ ಸೂಕ್ತ ಚಿಕಿತ್ಸೆ ಇದೆಯಾ? ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾದ ಮೇನಕಾ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇನ್ನು ವೀಕ್ಷಕರೇ, ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡುವ ಮೂಲಕ ತಾವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಡಾಕ್ಟರ್, ಇವತ್ತು ನಾವು ಥೈರಾಯ್ಡ್ ಬಗ್ಗೆ ಮಾತನಾಡಲಿಕ್ಕಿದ್ದೇವೆ. ಮೊದಲನೇದಾಗಿ ಈ ಥೈರಾಯ್ಡ್ ಡಿಸಾರ್ಡರ್ ಅಂದ್ರೆ ಏನು? ಖಂಡಿತವಾಗಿಯೂ ಥೈರಾಯ್ಡ್ ಅನ್ನುವಂಥ ಒಂದು ಸಮಸ್ಯೆ, ಎಸ್ ಅಫ್ಕೋರ್ಸ್ ತಾವು ಹೇಳಿದಾಗೆ ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಂದು ಮನೆಯಲ್ಲೂ ಕಾಣಿಸುವಂಥ ಒಂದು ಹಾರ್ಮೋನುಗಳ ವೇರಿಯೇಷನ್ಸಲ್ಲಿ ಈ ಥೈರಾಯ್ಡ್ ಗ್ರಂಥಿಯ ಹಾರ್ಮೋನುಗಳ ವೇರಿಯೇಷನ್ಸ್ ಕೂಡ ಕಾಮನ್ ಆಗಿ ನಾವು ನೋಡ್ತಾ ಇದ್ದೇವೆ. ಅದರಲ್ಲೂ ಈ ಥೈರಾಯ್ಡ್ ಗ್ರಂಥಿ ಅನ್ನೋದು ಒಂದು ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತಲೇ ತಗೊಳ್ತೀವಿ. ಈ ಎಂಡೋಕ್ರೈನ್ ಗ್ಲ್ಯಾಂಡ್ ಖಂಡಿತವಾಗಿಯೂ ನಮ್ಮ ದೇಹಕ್ಕೆ ಅತೀ ಅವಶ್ಯಕವಾಗಿ ಬೇಕಾಗಿರುವಂಥ ಸಿಕ್ರೀಟ್ ಆಗುವಂಥ ರಸದೂತಗಳು ಅಂತ ತಗೊಳ್ಳೋದಾದರೆ, ಅಂದರೆ ಹಾರ್ಮೋನ್ಸ್ಗಳಂತ ತಗೊಳ್ಳೋದಾದರೆ T3, T4 ಮತ್ತು TSHಗಳನ್ನು ರಿಲೀಸ್ ಮಾಡುತ್ತೆ ಅಥವಾ ಸಿಕ್ರೀಟ್ ಮಾಡುತ್ತೆ ಅನ್ನೋದು ಬಹುಮುಖ್ಯವಾದದ್ದು. ಇಲ್ಲಿ T3 ಮತ್ತು T4 ಮತ್ತು TSH ಅಂತ ಏನು ಹಾರ್ಮೋನುಗಳು, ಮೂರು ಹಾರ್ಮೋನುಗಳ ಸ್ರವಿಕೆ ನಮ್ಮ ದೇಹಕ್ಕೆ ಯಾವ ರೀತಿಯ ಒಂದು ಫಂಕ್ಷನಲ್ ಲೆವೆಲಲ್ಲಿ ಡಿಸ್ಟರ್ಬೆನ್ಸ್ ಮಾಡುತ್ತೆ ಇದರ ಏರುಪೇರಿನಿಂದ ಅನ್ನೋದಾದರೆ, ಬಹುಮುಖ್ಯವಾಗಿ ಥೈರಾಯ್ಡ್ ಗ್ರಂಥಿ ನಮ್ಮ ಕತ್ತಿನ ಮುಂಭಾಗದಲ್ಲಿ ಈ ಒಂದು ಬಟರ್ಫ್ಲೈ ಶೇಪ್ ಇರುವಂಥ ಆಕಾರದಲ್ಲಿ ಎರಡು ವಿಂಗ್ಸ್ ಮತ್ತು ಒಂದು ಇಸ್ತಮಸ್ ಅಂತ ನಾವೇನು ಹೇಳ್ತೀವಿ, ಸೆಂಟರ್ ಆಫ್ ದಿ ಥೈರಾಯ್ಡ್ ಗ್ಲ್ಯಾಂಡ್. ಸೊ ಇದೆರಡರ ವಿಂಗ್ಸನ್ನು ಅದು ಅಟ್ಯಾಚ್ಮೆಂಟಲ್ಲಿ ಒಂದು ಕಾಂಟ್ಯಾಕ್ಟ್ ರೀತಿಯಲ್ಲಿ ಶೇಪನ್ನು ಕೊಡುತ್ತೆ. ಈ ಒಂದು ಬಟರ್ಫ್ಲೈ ಆಕಾರದಲ್ಲಿರುವ ಶೇಪು ಬಲಗಡೆ ಭಾಗದಲ್ಲಿರುವ ಗ್ರಂಥಿ ಮತ್ತು ಎಡಭಾಗದಲ್ಲಿ ರೈಟ್ ಆ್ಯಂಡ್ ಲೆಫ್ಟ್ ಗ್ಲ್ಯಾಂಡ್ಸ್. ಸೊ ಯಾವಾಗ ಈ ಗ್ಲ್ಯಾಂಡುಲಾರ್ ಸೆಲ್ಸ್ ಅದರದೇ ಆದ ಹಾರ್ಮೋನುಗಳನ್ನು ನಾರ್ಮಲ್ ಆಗಿ ಸಿಕ್ರೀಟ್ ಮಾಡುತ್ತೆ, ಆಗ ನಮ್ಮ ದೇಹದ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಏನು ಹೇಳ್ತೀವಿ, ಅತಿ ಮುಖ್ಯವಾದ ಫಂಕ್ಷನ್ ಇದು. ಸೊ ಈ ಒಂದು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟಿಗೆ ಅತಿ ಅವಶ್ಯಕವಾಗಿ ಒಂದು ಥೈರಾಯ್ಡಿನ ಹಾರ್ಮೋನುಗಳು ಸಿಕ್ರೀಟ್ ಆಗ್ತಾ ಇರಬೇಕು ಆ್ಯಂಡ್ ಅನುಪಾತ ನಾರ್ಮಲ್ ಆಗಿರಬೇಕು. ಸೊ ಹಾಗಾಗಿ ಮಗುವಿನ ಡೆವಲಪ್ಮೆಂಟಲ್ ಅಂದರೆ ಒಂದು ಚಿಕ್ಕ ಮಗು ಒಂದು ವಯಸ್ಸಿನವರೆಗೂ ಡೆವಲಪ್ ಆಗಬೇಕು, 22 ವಯಸ್ಸಲ್ಲಿ ಹೈಟ್ ಆ್ಯಂಡ್ ವೇಟ್ ಅಂತ ತಗೊಳ್ಳೋದಾದರೆ ಅದು ಬಹುಮುಖ್ಯವಾಗಿ ಈ ಥೈರಾಯ್ಡ್ ಗ್ರಂಥಿಯ ಮೂಲಕವೇ. ಅದಾದ ನಂತರ ಬರೋದು ಎರಡನೇ ಫಂಕ್ಷನ್ಸ್ ಅತಿ ಮುಖ್ಯವಾಗಿ ನಮ್ಮ ದೇಹದ ಹೃದಯ ಬಡಿತ. ಸೊ ಈ ಹೃದಯ ಬಡಿತವನ್ನು ಕಂಟ್ರೋಲಲ್ಲಿ ಇಡೋದು ಮತ್ತು ಅದರ ಒಂದು ನಾರ್ಮಲ್ಸಿಯನ್ನು ಮೇಂಟೈನ್ ಮಾಡೋದು ಈ ಒಂದು ಥೈರಾಯ್ಡ್ ಗ್ರಂಥಿಯಿಂದ ಸಿಕ್ರೀಟ್ ಆಗುವಂಥ ಹಾರ್ಮೋನುಗಳು ಸ್ರವಿಕೆಯಿಂದನೇ. ಸೊ ಅದಾದ ನಂತರ ಬರೋದು ನಮ್ಮ ದೇಹದ ಬಾಡಿ ಟೆಂಪರೇಚರ್ ಮೇಂಟೆನೆನ್ಸ್. ಸೊ ಬ್ಯಾಲೆನ್ಸ್ಡ್ ಬಾಡಿ ಟೆಂಪರೇಚರನ್ನು ಕೂಡ ಈ ಒಂದು ಥೈರಾಯ್ಡ್ ಗ್ರಂಥಿಯೇ ಮಾಡುತ್ತೆ. ಆ್ಯಂಡ್ ಅತಿ ಅವಶ್ಯಕವಾಗಿ ನಮಗೆ ಬೇಕಾಗಿರುವಂಥ ಕ್ಯಾಲ್ಶಿಯಮನ್ನು ಕೂಡ ಈ ಒಂದು ಥೈರಾಯ್ಡ್ ಹಾರ್ಮೋನುಗಳ ಮೂಲಕ ಅಬ್ಸಾರ್ಪ್ಷನ್ ಆಗುತ್ತೆ. ಸೊ ದಟ್ ಇದು ಒಂದು ಅಬ್ಸಾರ್ಪ್ಷನ್ ಫಂಕ್ಷನ್ ಕೂಡ ಅತಿ ಅವಶ್ಯಕವಾಗಿ ನಮ್ಮ ದೇಹದಲ್ಲಿ ಮಾಡುತ್ತೆ ಅನ್ನೋದು ಮುಖ್ಯವಾದದ್ದು. ಆದ ಕಾರಣ ಯಾವಾಗ ಥೈರಾಯ್ಡಿನ ಗ್ರಂಥಿಯ ಸ್ರವಿಕೆಯ ಏರುಪೇರು ಉಂಟಾಗುತ್ತೆ, ಮೀನ್ವೈಲ್ ಲೈಕ್ ತುಂಬ ಜಾಸ್ತಿ ಸಿಕ್ರೇಷನ್ ಆದರೂ ಡಿಸೀಸ್ಗೆ ಕಾರಣ ಆಗುತ್ತೆ, ಕಾಯಿಲೆಗೆ ತುತ್ತಾಗ್ತೀರಾ, ಅಥವಾ ತುಂಬ ಕಡಿಮೆ ಸಿಕ್ರೇಷನ್ ಆದರೂ ಅದರ ಒಂದು ಪ್ರಭಾವ ದೇಹಕ್ಕೆ ಉಂಟಾಗಿ ಅದರದೇ ಆದ ಸಿಂಪ್ಟಮ್ಸ್ಗಳನ್ನು ಬಳಲೋಕ್ಕೆ ಅದು ಒಂದು ಕಾರಣ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಆಸ್ ಎ ಫಂಕ್ಷನಲ್ ಡಿಸ್ಟರ್ಬೆನ್ಸ್ ಖಂಡಿತವಾಗಿಯೂ ಥೈರಾಯ್ಡಿನ ವೇರಿಯೇಷನ್ಸಲ್ಲಿ, ಥೈರಾಯ್ಡಿನ ಸಿಕ್ರೀಷನ್ ವೇರಿಯೇಷನ್ಸಲ್ಲಿ ಅತಿ ಮುಖ್ಯವಾಗಿ ನಾವು ಯಾವುದೇ ಥರದ ನೆಗ್ಲೆಕ್ಷನ್ ಮಾಡಿಕೊಡೋದು. ಹಾಗಾಗಿ ಅದೇ ರೀತಿ ಯಾವಾಗ ಈ ಒಂದು ಥೈರಾಯ್ಡಿನ ಡಿಸ್ಫಂಕ್ಷನ್ಗಳು ಶುರು ಆಗಿದೆ ಅನ್ನೋದಾದರೆ
ಕೆಲವೊಂದು ಸೆಟ್ ಆಫ್ ಸಿಂಪ್ಟಮ್ಸ್ ಬರುತ್ತೆ. ಆ್ಯಸ್ ಆಫ್ ಈ ಒಂದು ಥೈರಾಯ್ಡ್ ಒಂದು ಕಾರಣ ಅಂತ ಹೇಳೋದಾದರೆ ಇದು ಒಂದು ಆಟೋ ಇಮ್ಯೂನ್ ಕಾಯಿಲೆ ಅಂತಲೇ ತಗೊಳ್ತೀವಿ. ಹೇಗೆ ನಾವು ಸೋರಿಯಾಸಿಸು, ಡಯಾಬಿಟಿಕ್ಕು ಹೇಗೆ ಒಂದು ಆಟೋ ಇಮ್ಯೂನ್ ಕಾಯಿಲೆ ಅಂತ ತಗೊಳ್ತೀವಿ, ಅಥವಾ ನವೆಡೇಸ್ ಬಿಕಾಸ್ ಆಫ್ ಸ್ಟ್ರೆಸ್ಸಿಂದ ಈ ಒಂದು ಕಾಯಿಲೆಯ ಒಂದು ಕಾಸ್ ಅಂತ ತಗೊಳ್ಬೋದು. ಸೊ ಅದರ್ವೈಸ್ ಇದಕ್ಕೆ ಕಾರಣ ಎಕ್ಸಾಕ್ಟ್ ಆಗಿ ಹೇಳೋಕ್ಕೆ ಒಂದು ಎಲಾಬರೇಟ್ ಆಗಿ ಡಿಸ್ಕಸ್ ಮಾಡೋಕ್ಕೆ ಆಗೋದಿಲ್ಲ. ಬಿಕಾಸ್ ಇಟ್ ಈಸ್ ಅ ಆಟೋ ಇಮ್ಯೂನ್ ಕಾಯಿಲೆ ಅಥವಾ ಸ್ಟ್ರೆಸ್ ರಿಲೇಟೆಡ್. ಇಲ್ಲದಿದ್ದರೆ ಜೆನೆಟಿಕ್ ಅಂತೂ ಕಾಮನ್ ಆಗಿ ನಾವು ನೋಡ್ತೇವೆ. ಅಂದರೆ ಫ್ಯಾಮಿಲಿನಲ್ಲಿ ಯಾರಿಗಾದರೂ ಈ ಒಂದು ಥೈರಾಯ್ಡ್ ಗ್ರಂಥಿಯ ಒಂದು ಡಿಸ್ಟರ್ಬೆನ್ಸ್ ಡೆವಲಪ್ಮೆಂಟಲ್ ಅಂದರೆ ಮಗುವಿನ ಡೆವಲಪ್ಮೆಂಟಿಂದ ಯಾವಾಗ ತಾಯಿಯ ಗರ್ಭದಲ್ಲಿ ಸ್ಟ್ರಕ್ಚರಲ್ ಫಾರ್ಮ್ ಆಗುತ್ತೆ, ಆವಾಗ ಏನಾದರೂ ಡಿಸ್ಟರ್ಬೆನ್ಸ್ ಇತ್ತು ಸ್ಟ್ರಕ್ಚರಲ್ಲಿ ಅಂದಾಗ ಖಂಡಿತ ಆ ಮಗುವಿಗೆ ಅರ್ಲಿ ಏಜಲ್ಲಿ ಅಬೌಟ್ 3 ಇಯರ್ಸಲ್ಲಿ ಕೂಡ ಆ ಮಗುವಿಗೆ ಥೈರಾಯ್ಡ್ ಕಾಣಿಸ್ಕೊಳ್ಬೋದು ಅಪ್ ಟು 12 ಇಯರ್ಸ್. ಸೊ ಮಕ್ಕಳಲ್ಲೂ ಕೂಡ ಥೈರಾಯ್ಡಿನ ಫಂಕ್ಷನ್ಸ್ಗಳು ಏರುಪೇರು ಉಂಟಾಗೋದು ನಾವು ನೋಡ್ತೇವೆ. ಬಟ್ ಅದು ತುಂಬ ಕಾಮನ್ ಆಗಿರೋದಿಲ್ಲ, ಅತಿ ಒಂದು ವಿರಳವಾದ ಕೇಸಸ್ ಅಂತ ಹೇಳ್ತೀವಿ. ಇನ್ನು ಥೈರಾಯ್ಡಿನ ಡಿಸ್ಫಂಕ್ಷನ್ನು ನಾವು 3 ವಿಧದಲ್ಲಿ ಸ್ಟಡಿ ಮಾಡ್ತೇವೆ. ಪ್ರಮುಖವಾಗಿ ಹೈಪೋಥೈರಾಯ್ಡಿಸಮ್, ಹೈಪರ್ ಥೈರಾಯ್ಡಿಸಮ್ ಮತ್ತು ಗಳಗಂಡ. ಅದರದೇ ಆದ ಕಾಸ್ ಫ್ಯಾಕ್ಟರ್ ಅದಕ್ಕೆ ಪ್ರಭಾವವನ್ನು ಬೀರುತ್ತೆ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಈ ಥೈರಾಯ್ಡ್ ಸಮಸ್ಯೆ ಅನ್ನುವಂಥದ್ದು ಒಂಥರ ಸೈಲೆಂಟ್ ಕಿಲ್ಲರ್. ಆರಂಭಿಕ ಹಂತದಲ್ಲಿ ಗೊತ್ತೇ ಆಗಲ್ಲ, ಲಕ್ಷಣಗಳು ಪತ್ತೆ ಆಗೋದೇ ಇಲ್ಲ. ಹಾಗಾದ್ರೆ ಹೇಗೆ ಗುರುತಿಸೋದು ಥೈರಾಯ್ಡ್ ಇದೆ ಅಂತ? ನೋಡಿ, ಕೆಲವರಿಗೆ ಸಿಂಪ್ಟಮಟಾಲಜಿ ಕೂಡ ಈ ಒಂದು ಥೈರಾಯ್ಡ್ ಆಸ್ ನೀವು ಹೇಳ್ತಾ ಇರೋದು ಸೈಲೆಂಟ್ ಕಿಲ್ಲರ್ ಕೂಡ ಹೇಳೋಕ್ಕಾಗೋದಿಲ್ಲ. ಕೆಲವೊಂದು ಕೇಸಸಲ್ಲಿ ಇರುತ್ತೆ. ಏನೋ ಯಾವುದೋ ಒಂದು ಡಯಾಗ್ನೋಸ್ಟಿಕ್ ವೇನಲ್ಲಿ ಅಥವಾ ಈ ಒಂದು ಕೊಲೆಸ್ಟ್ರಾಲ್ ರುಟೀನ್ ಚೆಕಪ್ಪಲ್ಲಿ ಮಾಡ್ತಾ ಹೋದಾಗ ಈ ಥೈರಾಯ್ಡ್ ಕೂಡ ಒಂದು ಚೆಕ್ ಮಾಡಿದಾಗ ಅವರಿಗೆ ಗೊತ್ತಾಗುತ್ತೆ. ಆಫ್ಕೋರ್ಸ್ ಅವರಿಗೆ ಬಾರ್ಡರ್ ಲೈನ್ ಥೈರಾಯ್ಡ್ ಕ್ರಾಸ್ ಆಗಿದೆ ಅನ್ನೋದು. ಅವರಿಗೆ ಆ್ಯಸ್ ಸಚ್ ಮೇಜರ್ ಸಿಂಪ್ಟಮ್ಸ್ಗಳು ಯಾವುದೂ ಇರೋದಿಲ್ಲ. ಬಟ್ ಏನಾಗುತ್ತೆ, ಕೆಲವೊಂದು ರೀತಿ ಹಿಡನ್ ಆಗಿ ಪಥಾಲಜಿಕಲ್ ಚೇಂಜಸ್ ಆಗುವಂಥ ಚಾನ್ಸಸ್ ಇದ್ದೇ ಇರುತ್ತೆ. ಫಾರ್ ಎಕ್ಸಾಂಪಲ್, ಈ ಒಂದು ಥೈರಾಯ್ಡ್ ಇರೋರಿಗೆ ಲಿವರ್ ಫಂಕ್ಷನ್ ಟೆಸ್ಟ್ ಮಾಡಿಸಿದಾಗ ಅದರಲ್ಲಿ HDL LDLನ ರೇಷಿಯೋನಲ್ಲಿ ವ್ಯತ್ಯಾಸ ಕಾಣಿಸ್ಬೋದು. ಅಥವಾ ಆ್ಯಸ್ ಎ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ನಾವು ಲಿವರನ್ನು ಅಬ್ಡಾಮಿನಲ್ ಸ್ಕ್ಯಾನ್ ಮಾಡಿದಾಗ ಫ್ಯಾಟಿ ಲಿವರ್ ಬರುವಂಥ ಚಾನ್ಸಸ್ಸು ಇದೆ. ದೀಸ್ ವಿಲ್ ಬಿ ದ ಸೈಲೆಂಟ್ ಕಿಲ್ಲರ್. ಇಲ್ಲಿ ಸಿಂಪ್ಟಮ್ಸ್ ಸಡನ್ ಆಗಿ ನಮಗೆ ಗೊತ್ತಾಗೋದಿಲ್ಲ. ಅಫ್ಕೋರ್ಸ್ ಕೆಲವರಿಗೆ ಈ ಒಂದು ವೇಟ್ ಗೇನ್ ಆಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಅವರಿಗೆ ಎಕ್ಸಾಕ್ಟ್ ಆಗಿ ಥೈರಾಯ್ಡಿಂದನೇ ವೇಟ್ ಆಗ್ತಿದೆ ಅನ್ನೋದು ಮನವರಿಕೆ ಇರೋದಿಲ್ಲ. ಕಾಮನ್ ಆಗಿ ಅವರು ಡಯಟ್ ಮಾಡಿಲ್ಲ ಅಂತ ಅನ್ಕೋತಾರೆ, ಅಥವಾ ಇನ್ನೇನೋ ಅದರ್ ರೀಸನಿಂದ ವೇಟ್ ಆಗ್ತಿದೆ ಅನ್ನೋದು ಅವರ ಒಂದು ಮನೋಭಾವ ಇರುತ್ತೆ. ಬಟ್ ದಟ್ ಈಸ್ ರಾಂಗ್. ಇನ್ ಕೇಸ್ ನಿಮಗೆ ಥೈರಾಯ್ಡಿನ ಸಿಂಪ್ಟಮ್ಸ್ಗಳು ಅಂತ ಇನಿಷಿಯಲಲ್ಲಿ ಕಾಣೋದಾದರೆ ಖಂಡಿತವಾಗಿಯೂ ಆ್ಯಸ್ ಎ ಫೀಮೇಲಲ್ಲಿ ಒಂದು ಒಬೆಸಿಟಿ ಕಾಣಿಸುತ್ತೆ. ಅಂದರೆ ಒನ್ ಮಂತಲ್ಲಿ ಅವರಿಗೆ ಆಲ್ಮೋಸ್ಟ್ ಒಂದು 3 to 4 kg ವೆಯ್ಟ್ ಗೇನ್ ಆಗುವಂಥದ್ದು ನಾವು ನೋಡ್ತೇವೆ. ಅದರ ಹೊರತಾಗಿ ಹೇರ್ ಫಾಲ್ ಮತ್ತು ಪಿಗ್ಮೆಂಟೇಷನ್ ಸರ್ವೇ ಸಾಮಾನ್ಯವಾಗಿರುತ್ತೆ ಫೀಮೇಲ್ಸಲ್ಲಿ. ಆ್ಯಸ್ ಆಫ್ ಮೇಲ್ಸಲ್ಲೂ ಕೂಡ ಹೇರ್ ಫಾಲ್ ಮತ್ತು ಪಿಗ್ಮೆಂಟೇಷನ್ ಇದ್ದೇ ಇರುತ್ತೆ. ಇನ್ನು ಪರ್ಟಿಕ್ಯುಲರ್ ಆಗಿ ಮಹಿಳೆಯರಲ್ಲೇ ತಗೊಳ್ಳೋದಾದರೆ ಹಾರ್ಮೋನುಗಳಂತ ತಗೊಂಡಾಗ ಕಂಪ್ಯಾರಿಟಿವ್ಲಿ ಪುರುಷರಿಗಿಂತನೂ ಮಹಿಳೆಯರಲ್ಲಿ ಕೆಲವೊಂದು ಪರ್ಟಿಕ್ಯುಲರ್ ಹಾರ್ಮೋನುಗಳು, ಅಂದರೆ ಈ ಒಂದು ಗರ್ಭಕೋಶಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಹಾರ್ಮೋನುಗಳಲ್ಲಿ FSH, LH, ಲುಟಿನೈಸಿಂಗ್ ಹಾರ್ಮೋನ್, ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಅಂತ ಹೇಗೆ ಮಹಿಳೆಯರಿಗೆ ಸೀಮಿತ ಆಗಿರುತ್ತೆ ಕೆಲವೊಂದು ಹಾರ್ಮೋನುಗಳು, ಈ ಹಾರ್ಮೋನುಗಳ ಒಂದು ನಾರ್ಮಲ್ ಫಂಕ್ಷನ್ಸ್ಗೆ ಖಂಡಿತವಾಗಿ ಥೈರಾಯ್ಡ್ ಹಾರ್ಮೋನುಗಳ ಒಂದು ಪ್ರಭಾವ ಇದ್ದೇ ಇರುತ್ತೆ. ಹಾಗಾಗಿ ಯಾವಾಗ ಥೈರಾಯ್ಡ್ ಹಾರ್ಮೋನುಗಳಲ್ಲಿ ಏರಿಳಿತ ಅಥವಾ ಅದರಲ್ಲಿ ವ್ಯತ್ಯಾಸ ಕಾಣಿಸ್ಕೊಂಡ್ರೆ ಖಂಡಿತ ಅದರ ಇಂಪ್ಯಾಕ್ಟ್ ಕೂಡ ಮಹಿಳೆಯರ ಒಂದು ಸೆಟ್ ಆಫ್ ಹಾರ್ಮೋನ್ಸ್ಗಳ ಮೇಲೆ ಖಂಡಿತ ಪ್ರಭಾವ ಬೀರುತ್ತೆ. ಇದರ ಇಂಪ್ಯಾಕ್ಟ್ PCOD ಆಗಿರ್ಬೋದು, ಇನ್ಫರ್ಟಿಲಿಟಿ ಆಗಿರ್ಬೋದು, ಓವುಲೇಷನ್ ಫೇಲ್ಯೂರ್ ಆಗಿರ್ಬೋದು, ಡಿಲೇಡ್ ಓವುಲೇಷನ್ ಆಗಿರ್ಬೋದು, ಈ ರೀತಿಯ ನಾನಾ ಫೀಮೇಲ್ ಕಂಪ್ಲೇಂಟ್ಸ್ಗಳು ಕಾಮನ್ ಆಗಿ ನಾವು ನೋಡ್ತೀವಿ. ಅದರಲ್ಲಿ ಇತ್ತೀಚಿನ ದಿನಗಳಲ್ಲಿ PCOD ಅಂತೂ ತುಂಬಾ ಕಾಮನ್ ಆಗಿದೆ ಬಿಕಾಸ್ ಆಫ್ ಮೋರ್ ಒಬೇಸಿಂದ. ಅದು ಕಾರಣ ಥೈರಾಯ್ಡ್ ಇರ್ಬೋದು, ಲೈಫ್ ಸ್ಟೈಲ್ ಚೇಂಜಸ್ ಇರ್ಬೋದು, ಸೊ ಎಟ್ಸೆಟ್ರಾ. ಸೊ ಈ ಒಂದು ಪರ್ಟಿಕ್ಯುಲರ್ ಆಗಿ ಮಹಿಳೆಯರಲ್ಲಿ ಹೇಳೋದಾದರೆ ಡೆಫಿನೆಟ್ಲಿ ಹ್ಯೂಜ್ ಇಂಪ್ಯಾಕ್ಟ್ ಬೀಳುತ್ತೆ ಆಸ್ ಕಂಪ್ಯಾರಿಟಿವ್ಲಿ ಮೇಲ್ ಪರ್ಸನಲ್ಲಿ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಸಾಕಮ್ಮ ಅಂತ ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸಾಕಮ್ಮ ಅವರೇ. ನಮಸ್ಕಾರ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಓಕೆ ಮೇಡಮ್. ಹೇಳಿ ಸಾಕಮ್ಮ. ಮೇಡಮ್ ನನಗೆ ಥೈರಾಯ್ಡ್ ಆಗಿದೆ. ಹಲೋ. ಹಾಂ ಹೇಳಿಮ್ಮ, ಕೇಳಿಸ್ತಿದೆ. ನನಗೆ ಥೈರಾಯ್ಡ್ ಆಗಿದೆ ಮೇಡಮ್. ನನಗೆ ಥೈರಾಯ್ಡ್ ಆಗಿ ಒಂದು 6 ತಿಂಗಳಾಯ್ತು. ಹಾಂ, ನಿಮ್ಮ ವಯಸ್ಸೆಷ್ಟು ಸಾಕಮ್ಮ ಅವರೇ? ಮೇಡಮ್ ನನಗೆ ತುಂಬಾ ತಲೆ ಕೂದಲು ಉದ್ರೋದು, ಸುಸ್ತು, ಜ್ವರ,
ಎಲ್ಲ ಆಗೋದು ಮೇಡಮ್. ಇವಾಗ ನನ್ನ ಥೈರಾಯ್ಡ್ ಮಾತ್ರ ನಿಲ್ಸಿಬಿಟ್ಟಿದ್ದಾರೆ ಮೇಡಮ್ ಅವರು. ಎಷ್ಟು ವಯಸ್ಸು ನಿಮ್ಮದು? ನನಗೆ ಏಜ್ ಪರ್ಫೆಕ್ಟ್ ಗೊತ್ತಿಲ್ಲ ಮೇಡಮ್. ನನ್ನ ಡೇಟ್ ಆಫ್ ಬರ್ತ್ ಪಕ್ಕ ಇಲ್ಲ, ಆದ್ರೇನು ಸ್ಕೂಲ್ ಡೇಟ್ ಆಫ್ ಬರ್ತ್ ಅಂದ್ರೆ ನನಗೆ 41 ಆಗುತ್ತೆ ಮೇಡಮ್. 41 ವಯಸ್ಸು. ಬಟ್ 6 ವರ್ಷನ 6 ತಿಂಗಳ ನಿಮಗೆ ಇರೋದು ಥೈರಾಯ್ಡು? ನನಗೆ 6 ತಿಂಗಳಿಂದ ಇದೆ ಮೇಡಮ್. ಸೊ ಈಗ ಸಡನ್ ಆಗಿ ಹೇಗೆ ಥೈರಾಯ್ಡ್ ಸ್ಟಾಪ್ ಮಾಡಿದೀರಾ? ಮಾತ್ರೆಗಳನ್ನ ನಿಲ್ಲಿಸ್ಬಿಟ್ಟಿದ್ದೀರಾ? ಸ್ಟಾಪ್ ಮಾಡಿದಾರೆ ಮೇಡಮ್. ನಂದು 5 mg ಕೊಡ್ತಾ ಇದ್ರು ಮಾತ್ರೆ. ಹಾ ಎಲ್ಥ್ರಾಕ್ಸಿನ್ 5 mg. ನನ್ನ ಮಾತ್ರ ಸ್ಟಾಪ್ ಮಾಡಿದಾರೆ ಮೇಡಮ್. ಒಂದೂವರೆ ತಿಂಗಳು ಬಿಟ್ಟು ಬಾ, ಆಮೇಲೆ ಮಾತ್ರ ಸ್ಟಾರ್ಟ್ ಮಾಡ್ಬೇಕಾ ಬೇಡ ಅಂತ ಹೇಳಿದ್ರು. ಸಿ ನೋಡಿ ಅಮ್ಮ ಸಾಕಮ್ಮ ಅವರೇ, 41 ವಯಸ್ಸು ಅಂತಂದ್ರೆ ನಿಮಗೆ ಆಲ್ಮೋಸ್ಟ್ ಈ ಕಡೆ ಮೆನಪಾಸ್ ಅಂತಾನೂ ನಾವು ಕನ್ಸಿಡರ್ ಮಾಡಕ್ ಆಗೋದಿಲ್ಲ, ಅಥವಾ ನೀವು ಇನ್ ದ ಮಿಡಲ್ ಸ್ಟೇಜ್ ಅಲ್ಲಿ ಇದ್ದೀರಾ. ಹಾಗಾಗಿ ಕೆಲವೊಂದ್ ಸತಿ ಏನಾಗುತ್ತೆ, ನಿಮ್ಮ ಕೇಸಲ್ಲಿ ಇಟ್ ಇಸ್ ನಾಟ್ ಹೈಪೋಥೈರಾಯ್ಡಿಸಮ್, ಶ್ಯೂರ್ಲಿ ಇಟ್ ಈಸ್ ಅ ಹೈಪರ್, ಬಿಕಾಸ್ 5 mg ಎಲ್ಥ್ರಾಕ್ಸಿನ್ ಕೊಡ್ತಾ ಇದ್ದಾರೆ ಅಂದರೆ ಇಟ್ ಈಸ್ ಕನ್ಫರ್ಮ್ ದಟ್ ನಿಮಗೆ ಹೈಪರ್ ಥೈರಾಯ್ಡ್ ಇದೆ. ಸೊ ಹೈಪರ್ ಥೈರಾಯ್ಡಲ್ಲಿ ನೀವೇನು ಸಿಂಪ್ಟಮ್ಸ್ ಹೇಳಿದ್ರೆ ಅದು ತುಂಬಾ ಕಾಮನ್, ಬಿಕಾಸ್ ಇಲ್ಲಿ ಆಂಗ್ಸೈಟಿ ನ್ಯೂರೋಸಿಸ್ ತುಂಬ ಜಾಸ್ತಿ ಇರುತ್ತೆ, ಹಾರ್ಟ್ ಬೀಟ್ ತುಂಬ ಜಾಸ್ತಿ ಇರುತ್ತೆ, ಅಂದರೆ ಹೈಪರ್ ಟೆನ್ಷನ್ ಜಾಸ್ತಿ ಆಗುತ್ತೆ. ಸೊ ಹೈಪರ್ ಥೈರಾಯ್ಡಿಸಮ್ ಅಂತಂದರೆ ಈ T3 T4ಗಳು ತುಂಬಾ ಹೈ ಹೋಗುತ್ತೆ. ಅಲ್ಲ ಮೇಡಮ್, ಹೈಪೋಥೈರಾಯ್ಡ್ ಅಂದ್ರೆ ಏನು? ಅದನ್ನೇ ಹೇಳ್ತಾ ಇದ್ದೀನಿ ನಾನು. ಹೈಪೋಥೈರಾಯ್ಡಿಸಮ್, ಹೈಪರ್ ಥೈರಾಯ್ಡಿಸಮ್ ಅಂತ 2 ವಿಂಗಡಣೆ ಮಾಡ್ತೀವಿ. ನಿಮ್ಮಲ್ಲಿ ಸಿಕ್ರೆಟ್ ಆಗಿರುವಂಥ T3 T4 ಮತ್ತು TSHಗಳು. T3 T4ಗಳು ಯಾವಾಗ ನಿಮಗೆ ಈ ಒಂದು ಲೆವೆಲ್ಸಲ್ಲಿ ಅಂದರೆ ಅದರ ಅನುಪಾತದಲ್ಲಿ ನಿಮಗೆ ಜಾಸ್ತಿ ತೋರಿಸುತ್ತೆ, ಅದನ್ನು ನಾವು ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಸೊ ಹೈಪರಲ್ಲಿ ಸೀಕ್ರಿಷನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ, TSHನ ಪ್ರಮಾಣನೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಹೈಪೋಥೈರಾಯ್ಡಿಸಮ್ ಅಂತ ಅಂದರೆ ಈ T3 T4ಗಳ ಪ್ರಮಾಣ ತುಂಬ ತೀರ ಕಡಿಮೆ ಆಗುತ್ತೆ, TSH ಮಾತ್ರ ಜಾಸ್ತಿ ತೋರಿಸುತ್ತೆ. ಹಾಗಾಗಿ ಹೈಪೋ ನಿಮಗಿರೋದು ಹೈಪರ್ ಥೈರಾಯ್ಡಿಸಮ್, ಬಿಕಾಸ್ ನಿಮ್ಮ ಸಿಂಪ್ಟಮ್ಸು ಅದೇ ಹೇಳುತ್ತೆ, ನೀವು ತಗೊಳ್ತಾ ಇರುವ ಒಂದು ಮಾತ್ರೆ ಕೂಡ ಅದೇ ಹೇಳುತ್ತೆ 5 mg. ಹಾಗಾಗಿ ನಿಮಗೆ ಇನಿಷಿಯಲ್ ಸ್ಟೇಜಲ್ಲಿರೋದ್ರಿಂದ ಮೇ ಬಿ ಅವರು ಇನ್ನೊಂದು ಮಂತ್ ವೆಯ್ಟ್ ಮಾಡಿ ನಿಮಗೆ ಅವಶ್ಯಕತೆ ಇದೆಯಾ ಇಲ್ಲ ಅಂತ ನೋಡಿಬಿಟ್ಟು ಫರ್ದರ್ ಹೇಳೋಕ್ಕೆ, ಇನ್ಸ್ಟ್ರಕ್ಷನ್ ಹೇಳೋಕ್ಕೆ ವೆಯ್ಟ್ ಮಾಡಿದರೆ. ಸೊ ನೋಡಿ, ನಿಮಗೆ ಸಿಂಪ್ಟಮೆಟಾಲಜಿ ನೀವು ತುಂಬಾ ಬೆಟರ್ ಆಗಿದ್ದೀರಿ ಅಂತಂದರೆ ಕೆಲವೊಂದು ಸೆಟ್ ಆಫ್ ಲೈಕ್ ಪ್ರಿಕಾಷನ್ಸ್ ಹೇಳ್ತಾರೆ ನಿಮ್ಮ ಡಾಕ್ಟ್ರು, ಅದನ್ನು ಫಾಲೋ ಮಾಡಿ, ಕೆಲವೊಂದು ಎಕ್ಸಸೈಸ್ ಫಾಲೋ ಮಾಡಿ. ಆ್ಯಂಡ್ ನಿಮಗೆ ಯೂಶಲಿ ಹೈಪರ್ ಇರೋದ್ರಿಂದ ಬೇಗ ಆಂಗ್ಸೈಟಿ ಆಗೋದು, ಬೆವರು ತಂಪಾದ ಬೆವರು ತುಂಬಾ ಬೇಗ ಬರೋದು, ಭಯ ಜಾಸ್ತಿ ಆಗೋದು, ಹೃದಯ ಬಡಿತ ನಿಮಗೆ ಕೇಳಿಸೋ ಥರ ಹೊಡ್ಕೊಳ್ಳೋದು. ಸೊ ಅದರ ಜೊತೆಗೆ ಈ ಒಂದು ಹೈಪರ್ ಟೆನ್ಷನ್, ನಿಮ್ಮ ನಾವು ಹೇಳ್ತೀವಲ್ಲ ಸಿಸ್ಟೋಲಿಕ್ ಆ್ಯಂಡ್ ಡಯಾಸ್ಟೋಲಿಕ್ ಬ್ಲಡ್ ಪ್ರೆಷರ್, ಸಿಸ್ಟೋಲಿಕ್ 180 ತನಕನೂ ಹೋಗುತ್ತೆ, ಡಯಾಸ್ಟೋಲಿಕ್ ಮೇ ಬಿ ಲೈಕ್ ಆಲ್ಮೋಸ್ಟ್ 100 ತನಕನೂ ರೀಚ್ ಆಗುತ್ತೆ. ಇದರಿಂದ ನಿಮ್ಮ ದೇಹದ ಒಂದು ನಾರ್ಮಲ್ ಬ್ಯಾಲೆನ್ಸ್ ಇರೋದಿಲ್ಲ. ಸೊ ದಟ್ ನಿಮಗೆ ಆ್ಯಸ್ ಎ ರುಟೀನ್ ವರ್ಕ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನಿಮಗೆ ಇನ್ನೂ ಟೈಮ್ ಇದೆಮ್ಮ. ಸೊ ಇನ್ನೊಂದು ಮಂತ್ ಆದಮೇಲೆ ನೀವು ಮತ್ತೆ ರಿಪೀಟ್ ಟೆಸ್ಟ್ ಮಾಡಿಸಿ, ಹಾರ್ಮೋನ್ ಟೆಸ್ಟು, ಅದರಲ್ಲಿ ದೃಢೀಕರಣ ಆಗುತ್ತೆ ನಿಮಗೆ ಯಾವ ಥರದ ಒಂದು ಲೈಕ್ ಸಿಂಪ್ಟಮ್ಸ್ ಇದೆ, ಹೇಗೆ ಟ್ರೀಟ್ಮೆಂಟ್ನ ಫಾಲೋ ಮಾಡಬೇಕು ಅನ್ನೋದು. ಇನ್ ಕೇಸ್ ಲೈಕ್ ನಿಮಗೆ ದಿಸ್ ಈಸ್ ದ ಇನಿಷಿಯಲ್ ಸ್ಟೇಜ್ ಆಗಿರೋದ್ರಿಂದ ನೀವು ಹೋಮಿಯೋಪತಿ ಖಂಡಿತ ಅಳವಡಿಸ್ಕೋಬೋದು. ಇನಿಷಿಯಲ್ ಸ್ಟೇಜ್ ಆಗಿರೋದ್ರಿಂದ ನಿಮಗೆ ಆದಷ್ಟು ಬೇಗ ಸಿಂಪ್ಟಮ್ಸ್ಗಳು ಕಡಿಮೆ ಪ್ರಮಾಣದಲ್ಲಿ ನಿಮಗೆ ಎಫೆಕ್ಟ್ ಮಾಡ್ತಾ ಮೆಡಿಸಿನಿಂದ, ಹೋಮಿಯೋಪತಿ ಮೆಡಿಸಿನಿಂದ ನೀವು ಗ್ರ್ಯಾಜುವಲಿ ಇರುವಂಥ ಒಂದು ಎಲ್ಥ್ರಾಕ್ಸಿನ್ 5 mgನೋ ಅಥವಾ 10 mgನೋ ಅದರ ಡೋಸೇಜನ್ನು ಕಡಿಮೆ ಮಾಡ್ಬೋದು. ಇನ್ ಕೇಸ್ ನೀವು ತುಂಬಾ ಲಾಂಗ್ ಆಗಿ ಸಫರ್ ಆಗ್ತಿದ್ರೆ ಖಂಡಿತ ಅದು ಡಿಲೇಡ್ ಪ್ರೊಸೆಸ್ ಆಗುತ್ತೆ. ದಿಸ್ ಈಸ್ ದ ಇನಿಷಿಯಲ್ ಸ್ಟೇಜ್ ಆಗಿರೋದ್ರಿಂದ ನೀವು ಹೋಮಿಯೋಪತಿ ಚಿಕಿತ್ಸೆನ ತಗೋಬಹುದು. ಧನ್ಯವಾದ ಸಾಕಮ್ಮ ಅವರೇ ಕರೆ ಮಾಡಿದ್ದಕ್ಕಾಗಿ. ನಿಮ್ಮ ಡಾಕ್ಟರ್ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ನ ನಂತರ. ಡಾಕ್ಟರ್, ನಾವು ಇವತ್ತು ಥೈರಾಯ್ಡ್ ಬಗ್ಗೆ ಮಾತನಾಡ್ತಾ ಇದ್ವಿ. ಕೆಲವರು ನೋವಿಲ್ಲ ಅನ್ನೋ ಕಾರಣಕ್ಕೆ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ, ಟ್ರೀಟ್ಮೆಂಟ್ ಏನು ಬೇಡ, ನನಗೇನು ಸಮಸ್ಯೆ ಇಲ್ಲ ಅಂತ ಸುಮ್ಮನಿದ್ ಬಿಡ್ತಾರೆ. ಇದು ಮುಂದೆ ಯಾವ ರೀತಿಯಾದಂಥ ಪರಿಣಾಮವನ್ನು ಬೀರುತ್ತೆ? ಥೈರಾಯ್ಡ್ ಕಂಡೀಷನ್ಸಲ್ಲಿ ಆ್ಯಕ್ಚುಲಿ ನೋವು ಅಂತ ಬರೋದು ಓನ್ಲಿ ಗ್ವಾಯ್ಟರ್ ಮತ್ತು ಗಳಗಂಡದಲ್ಲಿ ಮಾತ್ರ. ಸೊ ಹಾಗಾಗಿ ಗ್ವಾಯ್ಟರ್ ಅನ್ನೋದು ತುಂಬ ರೇರ್ ಕೇಸು. ಆ್ಯಂಡ್ ನವಡೇಸ್ ಬಿಕಾಸ್ ಆಫ್ ಈ ಅಯೋಡೈಸ್ಡ್ ಪದಾರ್ಥವನ್ನು ಗೌರ್ಮೆಂಟ್ ಯಾವಾಗ ಕಂಪಲ್ಷನ್ ಆಗಿ ನಾವು ತಗೊಳ್ತಾ ಇದ್ದೀವಿ, ಸೊ ಅಲ್ಲಿಂದ ನಮಗೆ ಯಾವುದೇ ಥರದ ಒಂದು ಅಯೋಡಿನ್ ಡೆಫಿಸಿಯನ್ಸಿಯಿಂದ ಬರುವಂಥ ಈ ಗಳಗಂಡದ ಸಮಸ್ಯೆ ಅಥವಾ ಗ್ವಾಯ್ಟರ್ ಸಮಸ್ಯೆ ನಮ್ಮಲ್ಲಿ ಕಾಣ್ತಾ ಇಲ್ಲ. ಇನ್ ಕೇಸ್ ಗ್ವಾಯ್ಟರ್ ಸಮಸ್ಯೆ ಆನುವಂಶವಾಗಿ ಬಂದಿದ್ದೇ ಆಗಿದ್ರೆ ಖಂಡಿತ ನೀವು ಹೇಳಿದಾಗೆ ಒಂದು ನೋವಿನ ಅನುಭವ ಇದ್ದೇ ಇರುತ್ತೆ. ಯಾವಾಗ ನೀವು ಒಂದು ಹಾರ್ಡ್ ಫುಡ್ಡು ಅಥವಾ ಈ ಒಂದು ಡ್ರೈ ಐಟಮ್ ಏನಾದರೂ ನುಂಗಕ್ಕೆ ಹೋಗ್ತೀರಾ, ಆವಾಗ ಖಂಡಿತವಾಗಿ ಒಂದು ಚೋಕ್ ಸೆನ್ಸೇಷನ್ ಅಥವಾ ಒಂದು ಕನ್ಸ್ಟ್ರಿಕ್ಟೆಡ್ ಫೀಲಿಂಗ್ ನಿಮ್ಮ ಥ್ರೋಟ್ ಅಥವಾ ಅನ್ನನಾಳಕ್ಕೆ ಒಂದು ಗಟ್ಟಿಯಾಗಿ ಹಿಡ್ಕೊಂಡಂಗಾಗಿ ನಿಮಗೆ ನೋವಿನ ಅನುಭವ
ಕಾಣಿಸುತ್ತೆ. ಇನ್ ಕೇಸ್ ಥೈರಾಯ್ಡ್ ಗ್ರಂಥಿಯ ಸ್ವೆಲ್ಲಿಂಗ್ ಇನ್ಸ್ಟೆಡ್ ಆಫ್ ಫಾರ್ವರ್ಡ್ ಸ್ವೆಲ್ಲಿಂಗ್ಗಿಂತಲೂ ಬ್ಯಾಕ್ವರ್ಡ್ ಸ್ವೆಲ್ಲಿಂಗ್ ಇದ್ದರೆ ನಿಮ್ಮ ವಾಯ್ಸ್ ಬಾಕ್ಸ್ ಮೇಲೆ ಪ್ರೆಷರ್ ಬಿದ್ದುಬಿಟ್ಟು ನಿಮ್ಮ ವಾಯ್ಸ್ ಕೂಡ ಲೈಕ್ ಸ್ಲೋ ಆಗುತ್ತೆ, ಡಿಫಿಕಲ್ಟ್ ಟು ಮಾತಾಡೋಕ್ಕೆ ತುಂಬ ಡಿಫಿಕಲ್ಟಿ ಆಗುತ್ತೆ. ಸೊ ಇನ್ನಿತರ ಕಾರಣಗಳು ಮತ್ತು ಸಿಂಪ್ಟಮ್ಸ್ಗಳು ಅದರ ಜೊತೆಗೆ ಬರುತ್ತೆ. ಈಗ ನಾವು ಖಂಡಿತ ಇತ್ತೀಚೆಗೆ ನಾವು ನೋಡ್ತಾ ಇರುವ ಪ್ರಮುಖವಾದ ಈ ಒಂದು 3 ಕಾಯಿಲೆ ಒಂದು ಥೈರಾಯ್ಡಿನ ಡಿಸೀಸ್ ನಾವೇನು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ, ಅದರಲ್ಲಿ ಕಾಮನೆಸ್ಟ್ ಅಂತ ನಾವು ತಗೊಂಡಾಗ ಅದು ಹೈಪೋಥೈರಾಯ್ಡಿಸಮ್ಮೇ ಆಗಿರುತ್ತೆ. ಬಿಕಾಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿನಲ್ಲೂ ಈ ಒಂದು ಥೈರಾಯ್ಡ್ನ ಒಂದು ಸಮಸ್ಯೆ ಕಾಣಬಹುದು, ಅಥವಾ ಫಸ್ಟ್ ಮೆನಾರ್ಕಿ ಅಂತ ನಾವು ಫಿಮೇಲ್ಸ್ಗೆ 14 ಏಜಲ್ಲಿ ಏನು ಫಸ್ಟ್ ಮೆನ್ಸಸ್ ಅವರಿಗೆ ಕಾಣಿಸುತ್ತೆ, ಅಲ್ಲೂ ಕೂಡ ಹಾರ್ಮೋನ್ಗಳ ವೇರಿಯೇಷನ್ಸ್ ನೋಡ್ತೇವೆ. ಇನ್ನು ಮೆನಪಾಸ್ ಸ್ಟೇಟ್ ಅಂದರೆ ಯಾರಿಗೆ ಒಂದು ಅರೌಂಡ್ 48 to 52ನಲ್ಲಿ ನಾವು ರೇಷೋನಲ್ಲಿ ಒಂದು ಮೆನಪಾಸ್ ಅಂತ ತಗೊಳ್ತೀವಿ, ಅಲ್ಲೂ ಕೂಡ ಈ ಒಂದು ಥೈರಾಯ್ಡಿನ ಇಂಪ್ಯಾಕ್ಟ್ ಇರಬಹುದು. ಸೊ ಕಾಮನ್ ಆಗಿ ಡ್ಯೂರಿಂಗ್ ಪ್ರೆಗ್ನೆನ್ಸಿನಲ್ಲಿ ಬರುವಂತಹ ಥೈರಾಯ್ಡ್ ಆಟೋಮೆಟಿಕ್ ಆಗಿ ಆಫ್ಟರ್ ಡೆಲಿವರಿ ಅಥವಾ ಪೋಸ್ಟ್ ಪ್ರೆಗ್ನೆನ್ಸಿನಲ್ಲಿ ತಾನಾಗಿ ಅದು ರಿಸಾಲ್ವ್ ಆಗುತ್ತೆ ಆ್ಯಂಡ್ ನಾರ್ಮಲ್ ಸ್ಟೇಜಿಗೆ ಬರುತ್ತೆ. ಇನ್ನು ಯಾರು ತುಂಬಾ ಸ್ಟ್ರೆಸ್ ತಗೊಂಡಿರ್ತಾರೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಂಥವರಿಗೆ ಕೆಲವೊಂದು ಸಮಯದಲ್ಲಿ ಈ ಒಂದು ಥೈರಾಯ್ಡ್ ತುಂಬ ಲಾಂಗ್ ಸ್ಟ್ರೆಚ್ ಆಗುತ್ತೆ ಅಂಟಿಲ್ ಅನ್ಲೆಸ್ ಆ ಒಂದು ಸ್ಟ್ರೆಸ್ ಮತ್ತು ಅವರ ರುಟೀನ್ ಥಿಂಗ್ಸು ನಾರ್ಮಲ್ ಆಗೋ ತನಕ ಅದು ಇಂಪ್ಯಾಕ್ಟ್ ಮಾಡ್ತಾ ಇರುತ್ತೆ. ಹಾಗಾಗಿ ಸೊ ಥೈರಾಯ್ಡ್ ಅನ್ನೋದು ಹೀಗೆ ಬರಬೇಕು, ಹಾಗೆ ಇರಬೇಕು, ಅಥವಾ ಇಂಥದ್ದೇ ಏಜ್ಗೆ ಬರುತ್ತೆ ಅನ್ನೋದು ಸ್ಪಷ್ಟೀಕರಣವಾಗಿ ನಾವು ಹೇಳೋಕ್ಕಾಗಲ್ಲ. ಇಟ್ ಬೇಕಮ್ ಅಟ್ ದ ಎನಿ ಏಜ್, ಅಟ್ ದ ಎನಿ ಸ್ಟೇಜ್ ಅಂತಲೇ ನಾವು ತೊಗೊಳ್ತೀವಿ. ಬಟ್ ಓನ್ಲಿ ಥಿಂಗ್ ಈಸ್ ರೇಷೋ ವೈಸ್ ನಾವು ಕಂಪೇರ್ ಮಾಡಿದ್ರೆ 2:1 ಪುರುಷರಲ್ಲಿ 1% ನಾವು ನೋಡಿದ್ರೆ ಫೀಮೇಲ್ಸಲ್ಲಿ 2% ನಾವು ನೋಡ್ತೇವೆ, ಬಿಕಾಸ್ ಆಫ್ ಆಲ್ ಐ ಹ್ಯಾವ್ ಎಕ್ಸ್ಪ್ಲೇನ್ ಇನ್ ದ ಪ್ರೀವಿಯಸ್ ಇದರಲ್ಲಿ. ಸೊ ಈ ರೀತಿಯ ಒಂದು ಥೈರಾಯ್ಡನ್ನು ಖಂಡಿತವಾಗಿ ಸಿಂಪ್ಟಮ್ಸ್ ಇರದಿದ್ದರೆ ಕೂಡ, ಸಿಂಪ್ಟಮ್ ಇದ್ದರೂ ಕೂಡ ನೆಗ್ಲೆಕ್ಷನ್ ತುಂಬಾ ಮಾಡ್ತಾರೆ ಜನರು. ಸೊ ಆ ಒಂದು ನೆಗ್ಲೆಕ್ಟನ್ನು ನೀವು ಮಾಡಿದ್ದೇ ಆಗಿದ್ರೆ ತುಂಬ ಕಾಂಪ್ಲಿಕೇಶನ್ಸ್ಗೆ ಎಡೆಮಾಡಿಕೊಡುತ್ತೆ. ಸೊ ಹಾಗಾಗಿ ಇನಿಷಿಯಲ್ ಸ್ಟೇಜಲ್ಲಿ ರಿಕವರಿ ಮಾಡ್ಕೊಳ್ಳೋದು, ಬಿಕಾಸ್ ಎವ್ರಿ ಒನ್ ನೋಸ್ ಈ ಥೈರಾಯ್ಡ್ ಒಂದು ಸತಿ ಶುರುವಾದರೆ ಲೈಫ್ ಲಾಂಗ್ ಇರುತ್ತೆ. ಆ್ಯಸ್ ಡಯಾಬಿಟಿಕ್ ಅದ್ರ ಜೊತೆ ಇದನ್ನು ಒಂದು ಮಾತ್ರೆ ತೊಗೊಳ್ಬೇಕು, ಖಂಡಿತ ಅದು ಸತ್ಯವಾದದ್ದು. ಬಟ್ ಇನಿಷಿಯಲ್ ಸ್ಟೇಜಲ್ಲಿ ನೀವು ಹೋಮಿಯೋಪತಿಗೆ ಚಾನ್ಸ್ ಕೊಟ್ಟರೆ ಖಂಡಿತವಾಗಿಯೂ ಯಾವುದೇ ಥರದ ಒಂದು ಅಡ್ಡ ಪರಿಣಾಮ ಇಲ್ಲದೆ ನಿಮ್ಮ ಥೈರಾಯ್ಡ್ ಹಾರ್ಮೋನ್ಗಳನ್ನು ನಾರ್ಮಲ್ ಆಗಿ ಆ್ಯಸ್ ಇಟ್ ಈಸ್ ಥೈರಾಯ್ಡ್ ಗ್ರಂಥಿಯಿಂದ ಸೀಕ್ರೆಟ್ ಮಾಡುವಂಥ ಚಾನ್ಸಸ್ ಇದ್ದೇ ಇರುತ್ತೆ. ಒನ್ಸ್ ಪೆಥಾಲಜಿ ಡಿಸ್ಟರ್ಬೆನ್ಸ್ ಆದರೆ ಇಟ್ ವಿಲ್ ಟೇಕ್ ಲಾಂಗ್ ಟರ್ಮ್. ಬಟ್ ಹೇಳೋಕ್ಕಾಗಲ್ಲ ಯಾವ ಸ್ಟೇಜಲ್ಲಿ ಅವರಿಗೆ ರಿಕವರಿ ಆಗುತ್ತೆ ಅನ್ನೋದು. ಬಟ್ ಈಗ ಒಂದು ಕಾಲರ್ ಕೂಡ ಹೇಳಿದ್ದು ಸಿನ್ಸ್ ಜಸ್ಟ್ 6 ಮಂತಿಂದ ಅಂದರೆ ಖಂಡಿತ ಈ ಥರ ಕೇಸಸ್ ಫ್ರೆಶ್ ಆಗಿರುತ್ತೆ. ಫಂಕ್ಷನಲ್ ಲೆವೆಲಲ್ಲಿ ಮಾತ್ರ ಡಿಸ್ಟರ್ಬೆನ್ಸನ್ನು ನಾವು ನೋಡಿರ್ತೀವಿ. ಹಾಗಾಗಿ ಹೋಮಿಯೋಪತಿ ತುಂಬ ಬೇಗ ರಿಸಲ್ಟನ್ನು ಅವರಿಗೆ ಕೊಡುತ್ತೆ ಅಂತ ಹೇಳಿ. ಓಕೆ ಡಾಕ್ಟರ್, ಟ್ರೀಟ್ಮೆಂಟ್ ಪ್ರೊಸೀಜರ್ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನಲ್ಲಿ ಹೇಗಿರುತ್ತೆ? ಆ್ಯಸ್ ಸಚ್ ಹೋಮಿಯೋಪತಿ ಅನ್ನೋದು ಎಲ್ಲರಿಗೆ ಒಂದು ಅನುಭವ ಅನ್ನೋದು ಇಟ್ ಈಸ್ ಅ ಲೇಟ್ ಒಂದು ಟ್ರೀಟ್ಮೆಂಟ್, ಅಥವಾ ಲೇಟಾಗಿ ಒಂದು ಮನುಷ್ಯನಿಗೆ ಕ್ಯೂರ್ ಮಾಡುತ್ತೆ ಅನ್ನೋದು ಅದು ಆ್ಯಕ್ಚುಲಿ ರಾಂಗ್ ನೋಷನ್ಸ್. ನೀವು ಇನಿಷಿಯಲ್ ಸ್ಟೇಜಲ್ಲಿ ಒಂದು ಚಾನ್ಸ್ ಹೋಮಿಯೋಪತಿ ಅಂತ ನೀವು ಅದನ್ನು ಆಪ್ಷನ್ ಆಗಿ ತಗೊಂಡಿದ್ರೆ ಅಲ್ಲಿ ನಿಮಗೆ ಜಸ್ಟ್ ಫಂಕ್ಷನಲ್ ಲೆವೆಲ್ ಅಂದರೆ ನಿಮಗೆ ಹೇಳೋದಾದರೆ ನಾರ್ಮಲ್ ಲ್ಯಾಂಗ್ವೇಜಲ್ಲಿ ಒಂದು ಲೇಯರ್ಸು 1 to 7 ಲೇಯರ್ಸ್ ಅಂತಲೇ ತಗೊಳ್ಳಿ. ಒಂದು ಎಕ್ಸಾಂಪಲ್, ಫಸ್ಟ್ ಲೇಯರಲ್ಲಿರುವಂಥ ಕಾಯಿಲೆಗೂ 7th ಲೇಯರ್ಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಎಲ್ಲರೂ ಬರೋದು ನೋಡೋಣ ಒಂದು ಲಾಸ್ಟ್ ಚಾನ್ಸ್ ಅಂತ ತಗೊಳ್ತಾರೆ. ಸೊ ದಟ್ ಈಸ್ ದ ಇಂಪ್ಯಾಕ್ಟ್. ಹೋಮಿಯೋಪತಿ ಅಲ್ಲೂ ಕೂಡ ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ಬಟ್ ಏನು ಅಂದರೆ ಫಸ್ಟ್ ಚಾನ್ಸ್ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ಭಾವನೆ. ಬಟ್ ಅಲ್ಲಿ ಫಂಕ್ಷನಲ್ ಲೆವೆಲ್ ಮಾತ್ರ ಡಿಸ್ಟರ್ಬೆನ್ಸ್ ಆಗಿರುತ್ತೆ. ಪೆಥಾಲಜಿಕಲ್ ಸೆಲ್ಸ್ ತುಂಬಾ ಊದ್ಕೊಂಡಿರೋದಾಗಲಿ, ಸೆಲ್ಯುಲಾರ್ ಡಿಸ್ಟ್ರಕ್ಷನ್ ಆಗಲಿ, ಸೆಲ್ಯುಲಾರ್ ಈ ಒಂದು ಹೇಳ್ತೀವಲ್ಲ ಪಫಿನೆಸ್, ಈ ಥೈರಾಯ್ಡ್ ಸ್ವೆಲ್ಲಿಂಗಲ್ಲಿ ಗ್ರೋತ್ ಜಾಸ್ತಿ ಆಗಿರುತ್ತೆ, ಹೈಪರ್ ಆ್ಯಕ್ಟಿವ್ ಆಗಿರುತ್ತೆ. ಹಾಗಾಗಿ ಆ ಥರ ಸ್ಟೇಜಲ್ಲಿ ಬಂದಾಗ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ. ಐ ಆಮ್ ನಾಟ್ ಟೆಲ್ಲಿಂಗ್ ಕ್ಯೂರ್ ಆಗಲ್ಲ ಅನ್ನೋದು, ಟೈಮ್ ಜಾಸ್ತಿ ತೊಗೊಳಕ್ಕೆ ಪೇಷನ್ಸ್ ಇರೋದಿಲ್ಲ ಅವ್ರ ಹತ್ರ. ಸೊ ದೀಸ್ ಥಿಂಗ್ಸ್ ವಿಲ್ ಮೆಸಪ್ ಇಲ್ಲಿ ಆ್ಯಕ್ಚುಲಿ. ಸೊ ಹಾಗಾಗಿ ಹೋಮಿಯೋಪತಿ ಆಸ್ಪೆಕ್ಟ್ ಆಫ್ ಟ್ರೀಟ್ಮೆಂಟ್ ಹೇಗೆ ಅಂದರೆ, ಒಂದು ಮನುಷ್ಯನಿಗೆ ಕಾಯಿಲೆ ಅಂತ ಬಂದಾಗ ಅದರ ರೂಟ್ ಆಫ್ ಕಾಸ್ ಏನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ರೂಟ್ ಕಾಸ್ ಐದರ್ ಮೇ ಬಿ ದ ಫ್ಯಾಮಿಲಿ ಹಿಸ್ಟ್ರಿ ಆರ್ ಸ್ಟ್ರೆಸ್, ಲೈಫ್ ಸ್ಟೈಲ್, ಆರ್ ಡ್ಯೂ ಟು ಈ ಒಂದು ರುಟೀನ್ ಲ್ಯಾಕ್ ಆಫ್ ಆ್ಯಕ್ಟಿವಿಟೀಸ್ ಅಂತ ಏನು ತೊಗೊಳ್ತೀವಿ ಇತ್ತೀಚೆಗೆ, ಸೆಡೆಂಟರಿ ಹ್ಯಾಬಿಟ್ಸ್. ಸೊ ಈ ಕಾರಣಗಳಿರ್ಬೋದು.
ಈ ಥರದ ಒಂದು ಕಂಡೀಷನ್ಸಲ್ಲಿ ನಮ್ಮಲ್ಲಿ ನಾವು ತಗೊಳ್ಳೋ ಸಿಂಪ್ಟಮೆಟಾಲಜಿ ಟ್ರೀಟ್ಮೆಂಟ್ ಫಸ್ಟ್ 3 ಮಂತ್ಸ್ ಇರುತ್ತೆ. ಅವರಿಗೆ ಯಾವ ಸಿಂಪ್ಟಮ್ಸ್ ಇದೆ, ಫಾರ್ ಎಕ್ಸಾಂಪಲ್ ಹೇರ್ ಫಾಲು, ವೆಯ್ಟ್ ಗೇನ್ ಆಗಿರೋದು, ಮೆನ್ಸ್ಟ್ರುಯೇಷನ್ ಡಿಸ್ಟರ್ಬೆನ್ಸ್ ಇರೋದು, ಅಥವಾ ಈ ಒಂದು ಪಿಗ್ಮೆಂಟೇಷನ್, ಇದೆಲ್ಲ ಸಿಂಪ್ಟಮ್ಸ್. ಸೊ ಅದನ್ನು 3 ಮಂತ್ಸ್ ತಗೊಳ್ತೀವಿ. ಅದಾದ ನಂತರ ನಾವು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಒಂದು ಸಿಂಪ್ಟಮ್ಸ್ ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡ್ತೀವಿ. ಕಾನ್ಸ್ಟಿಟ್ಯೂಷನಲ್ ಇಂಡಿವಿಜುವಲ್ ಟ್ರೀಟ್ಮೆಂಟ್ ಇಸ್ ಎಫೆಕ್ಟಿವ್ ಟ್ರೀಟ್ಮೆಂಟ್ ಫಾರ್ ದ ಪರ್ಸನಾಲಿಟಿ ಬೇಸಿಸ್ ಆಫ್ ಹೋಮಿಯೋಪತಿ ಟ್ರೀಟ್ಮೆಂಟ್ ಅಂತಾನೆ ತಗೊಳ್ತೀವಿ. ಇದು ತುಂಬಾ ಎಫೆಕ್ಟಿವ್ ಇರುತ್ತೆ. ಓಕೆ, ಥೈರಾಯ್ಡ್ ಬಗ್ಗೆ ಸಾಕಷ್ಟು ಮಾಹಿತಿ ವಿಚಾರಗಳನ್ನು ಹಂಚಿಕೊಂಡ್ರೆ ಥ್ಯಾಂಕ್ ಯು ಸೋ ಮಚ್. ಇನ್ನು ಡಾಕ್ಟರ್ ಅನ್ನ ನೇರವಾಗಿ ಭೇಟಿಯಾಗಬೇಕು ಅಂದ್ರೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಶಾಖೆಗಳು ಜಯನಗರ, ಮಲ್ಲೇಶ್ವರಂ, ಇಂದಿರಾನಗರ, ಎಚ್ಎಸ್ಆರ್ ಲೇಔಟ್. ಇತರೆ ಶಾಖೆಗಳು ದಾವಣಗೆರೆ, ಬೆಳಗಾವಿ, ಹುಬ್ಬಳ್ಳಿ, ಶಿವಮೊಗ್ಗ, ತುಮಕೂರು, ವಿಜಯಪುರ, ಬೀದರ್, ಹಾಸನ, ಮೈಸೂರು, ಮಂಗಳೂರು, ಕಲಬುರಗಿ, ಬಳ್ಳಾರಿ. ದೂರವಾಣಿ ಸಂಖ್ಯೆ 9550001133, ಮತ್ತೊಂದು ಸಂಖ್ಯೆ 180010081212. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.